ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಅನಂತ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನ, ಶ್ರೀ ಮಹಾವಿಷ್ಣುನನ್ನ, ಲಕ್ಷ್ಮೀ ಭೂವರಾಹಸ್ವಾಮಿಯನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ, ಆಲೋಚನೆ ಬೇಡ. ಯಾಕೆ ಅಂತಂದರೆ ಗ್ಯಾಸ್ಟ್ರಿಕ್ಗೆ ದೇಹಕ್ಕೆ ಕಿಂಚಿತು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋ ಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೆ ಭೇಟಿ ನೀಡಿ. ಬಡವನಾಗಲಿ ಶ್ರೀಮಂತನಾಗಲಿ ಪ್ರತಿಯೊಬ್ಬನಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹದಲ್ಲಿ ನೆಲೆಸಬೇಕು ಎಂಬತಕ್ಕಂಥ ಮಹದಾಸೆ ಎಲ್ರಿಗೂ ಕೂಡ ಇರುತ್ತೆ. ಶ್ರೀಮಂತನಾದರೆ ಆ ಒಂದು ಕನಸನ್ನು ನೆರವೇರಿಸ್ಕೊಳ್ತಾರೆ, ಆದರೆ ಬಡವನಾದರೆ ಆ ಒಂದು ಕನಸನ್ನು ಹಾಗೆ ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಇನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್, ಇನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪರ್ಸ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ. ಬಡವನಿಗೋಸ್ಕರ ಅಂತಲೇ ಬಡವನ ಕನಸಿನ ಮನೆ ನನಸಾಗಬೇಕು ಎಂಬತಕ್ಕಂಥ ವಿಚಾರವಾಗ್ಲೇ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳನ್ನು ಇವರು ಬಡವರಿಗೋಸ್ಕರನೇ ನೀಡ್ತಾ ಇದ್ದಾರೆ. ಕೇವಲ 16,90,000ದಿಂದ ಪ್ರಾರಂಭವಾಗ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೋದು. ಅದರ ಜೊತೆಗೆ 16,90,000 ಕೂಡ ಸ್ವಲ್ಪ ಇವರಿಗೆ ಕಾಸ್ಟ್ಲಿನೋ ಇಲ್ಲ ಅಂತಂದರೆ ಭಾರವಾದಂಥ ಕಾರಣದಲ್ಲಿ ಶೇಖರ್ ಡೆವಲಪರ್ಸ್ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಫೈನಾನ್ಷಿಯಲ್ ಬ್ಯಾಕಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೊಂದು ಅದ್ಭುತ ಏನಪ್ಪಾ ಅಂತಂದರೆ 0% EMI, 1% ಸ್ಕೀಮ್. ತಿಂಗಳಿಗೆ 1% ಅಷ್ಟು ತಾವು ಹಣವನ್ನು ಪಾವತಿಸಿದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ಒಂದು ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಒಬ್ಬ ಬಡವನಿಗೆ ಮನೆ ಬೇಕು ಸರಿ, ಆ ಮನೆಯ ಜೊತೆ ಫುಲ್ಲಿ ಫರ್ನಿಶ್ಡ್ ಆಗಿದ್ದು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ಅಂತಂದರೆ ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಅದರಲ್ಲೂ ಈ ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಿದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಮತ್ತು ಸ್ಪಾಟ್ ಬುಕಿಂಗ್ ಮಾಡತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಎಷ್ಟು ಹೇಳಿ? 10 ಗ್ರಾಮ್ ಬಂಗಾರ. 1 ಗ್ರಾಮ್ ಅಲ್ಲ, 2 ಗ್ರಾಮ್ ಅಲ್ಲ. ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಈಗಲೇ ತಪ್ಪದೇ ಇವರ ಒಂದು ಸಾನ್ನಿಧ್ಯವನ್ನು ಭೇಟಿ ನೀಡಿ. ಇವರ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಕೋಲಾರದಲ್ಲಿ.
ಕೋಲಾರದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ ಇರತಕ್ಕಂಥ. ಕೋಲಾರ ಅಂತ ಹೇಳಿ ತಾವು ಯಾರು ಕೂಡ ಮೂಗು ಮುರಿತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಇವರ ಒಂದು ವಾಸ್ತುಗೃಹದಿಂದ ಅಂತಂದರೆ ತಾವು ಇರತಕ್ಕಂಥ ವಾಸ್ತುಗೃಹದಿಂದನೇ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳಿಗೂ ಕೂಡ ಒಂದು ಅವಕಾಶ ಇದೆ. ಮೆಟ್ರೋ ಆಗಿರ್ಬೋದು, ಏರ್ಪೋರ್ಟಿಗಾದರೂ ಆಗಿರ್ಬೋದು, ಸಿಟಿಗಾದರೂ ಆಗಿರ್ಬೋದು, ನಿಮಗೆ ಒಂದು ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ ಆದರೂ ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿಗಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅವಕಾಶ ಇರ್ತಕ್ಕಂಥದ್ದಿದೆ. ಇದು ಒಂದು ರೀತಿ ಹೇಳೋದಾದರೆ ಫುಲ್ಲಿ ಫರ್ನಿಶ್ಡ್ ಆ್ಯಂಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಅಂತಾರಲ್ಲ, ಅದಂತೂ ಬಹಳ ಅದ್ಭುತವಾಗೇ ಇದೆ ಈ ಒಂದು ಸಾನ್ನಿಧ್ಯದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಮಗೆ ಬೇಕು ಅಂತಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 8095363636 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವು ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತಂದರೆ www.inspoparks.comಗೆ ಒಮ್ಮೆ ತಪ್ಪದೇ ವಿಸಿಟ್ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ಒಂದು ವಿಶೇಷ ಆದರೆ ಅದಕ್ಕಿಂತ ಅತ್ಯದ್ಭುತವಾಗಿರ್ತಕ್ಕಂಥ ವಿಶೇಷ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಮಾರ್ಗದರ್ಶನ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯ ತಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇದು ಹೀಗಲ್ಲ ಹೀಗೆ ಎಂಬತಕ್ಕಂಥ ಒಂದು ನಿರ್ದೇಶನವನ್ನು ಮಾಡತಕ್ಕಂಥದ್ದಾಗಲಿ, ಮಾರ್ಗದರ್ಶನವನ್ನು ನೀಡತಕ್ಕಂಥದ್ದಾಗಲಿ, ಸರಿ ತಪ್ಪನ್ನು ಸರಿಯಾದ ರೀತಿಯಲ್ಲಿ ತಿದ್ದತಕ್ಕಂಥದ್ದಾಗಲಿ, ಮನುಷ್ಯ ತಾನು ಹುಟ್ಟಿನಿಂದ ಸಾವಿನ ತನಕ ತಾನು ಅರ್ಥಕೊಳ್ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ಅರ್ಥೈಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ. ಆ ಕಾಯಕದ ಒಂದು ಜವಾಬ್ದಾರಿ, ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಆ ಒಂದು ಸ್ಥಾನಮಾನ, ಈ ಒಂದು ಸ್ಥಾನಮಾನಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತಿನ ದಿವಸ ಗುರು ಪೌರ್ಣಮಿ. ಈ ಗುರು ಎಂಬತಕ್ಕಂಥ ಪದಕ್ಕೆ ಎಂತಹ ಮೂಲ ಅರ್ಥ ಇದೆ ಅಂತಂದರೆ, ಸಂಸ್ಕೃತದಲ್ಲಿ ನಾವು ಅರ್ಥಕೊಳ್ಳೋದಾದರೆ ಗು ಅಂತಂದರೆ ಅಂಧಕಾರ, ರು ಅಂತಂದರೆ ಹೋಗಲಾಡಿಸ್ತಕ್ಕಂಥದ್ದು. ಈ ಗುರು ಎಂಬತಕ್ಕಂಥ ಈ ಒಂದು ಪದದ ಜೋಡಣೆ ಹಿಂದೆ ಇರತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಎಷ್ಟು ಸಿಹಿಯಾಗಿದೆ ಅಂತಂದರೆ, ನಾನು ಹೇಳಿದ ಹಾಗೆ ಗು ಎಂಬತಕ್ಕಂಥ ಒಂದು ಅಂಧಕಾರ, ಆ ಪದದ ಅರ್ಥ, ಗು ಎಂಬತಕ್ಕಂಥ ಪದದ ಅರ್ಥ ಅಂಧಕಾರ, ರು ಎಂಬತಕ್ಕಂಥದ್ದು ಹೋಗಲಾಡಿಸ್ತಕ್ಕಂಥದ್ದು. ಈ ಅಂಧಕಾರ ಏನಿದೆ, ಅಜ್ಞಾನ ಏನಿದೆ, ಈ ಎಲ್ಲವನ್ನೂ ಕೂಡ ಒಬ್ಬ ಗುರು ಎಂಬತಕ್ಕಂಥ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥವ್ರು, ಒಬ್ಬ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಅಂಧಕಾರ, ಭಯ ಎಂಬತಕ್ಕಂಥದ್ದಾಗಲಿ, ತಾನು ಸೋಲ್ತಾ ಇದ್ದೇನೇನೋ ಎಂಬತಕ್ಕಂಥ ಒಂದು ವಿಚಾರವನ್ನಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸರಿಸಮ ಪ್ರಮಾಣವಾಗಿ ಹೀಗಲ್ಲ ಹೀಗೆ ಎಂಬತಕ್ಕಂಥ ವಿಚಾರವಾಗಿ ಮಾರ್ಗದರ್ಶನವನ್ನು ತೋರಿಸ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕನೇ ಗುರು. ಅಂತಹ ಗುರುಗಳ ಒಂದು ಪೌರ್ಣಮಿ ಇವತ್ತಿನ ದಿವಸ ಬಹಳ ಅದೃಷ್ಟದಾಯಕ ಅಂತಲೇ ಹೇಳ್ಬೋದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಒಂದು ಪದದ ಹಿಂದೆ ಎಂತಹ ಅದ್ಭುತ ಇದೆ ಅಂತಂದರೆ, ಯಾರು ಗುರುವಿನ ಗುಲಾಮನಾಗ್ತಾನೋ ಅವನಿಗೆ ಮುಕ್ತಿ ಇರುತ್ತಂತೆ. ಯಾರು ಗುರುವಿನ ಗುಲಾಮನಾಗೋದಿಲ್ಲ, ಗುರುನಿಂದನೆಯನ್ನು ಮಾಡ್ತಾನೋ ಆತನಿಗೆ ಮುಕ್ತಿ ಎಂಬತಕ್ಕಂಥದ್ದೇ ಇಲ್ವಂತೆ. ಆ ಮುಕ್ತಿ ಎಂಬತಕ್ಕಂಥ ಪದದ ಅರ್ಥ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅವರ ಬಾಲ್ಯದಿಂದ ಅವರ ವಯಸ್ಸಿನ ತನಕನೂ ಕೂಡ, ವಯಸ್ಸಾಗಬೇಕಾದ್ರೂ ಕೂಡ ದೇವರ ಹತ್ರ ಕೇಳ್ಕೊಳ್ಳೋದವ್ರು ಇಷ್ಟ, ನನಗೆ ಇನ್ನು ಆರೋಗ್ಯ ಅಷ್ಟೇಶ್ವರ ಏನು ಬೇಡಪ್ಪ, ಭಗವಂತ ಒಂದು ಮುಕ್ತಿ ಕೊಡಪ್ಪ ಸಾಕು ಅಂತ ಹೇಳಿ ಆ ಮುಕ್ತಿಗಾಗಿ ಹೊಡೆದಾಡುತ್ತೆ ಜೀವನ. ನಮ್ಮ ಜೀವ ಲಾಸ್ಟಲ್ಲಿ ಕೊನೆಯಲ್ಲಿ ಮುಕ್ತಿಗೋಸ್ಕರ ಬಹಳ ಹೊಡೆದಾಡ್ತೀವಿ. ಆದರೆ ಅಂಥ ಮುಕ್ತಿ ಬಹಳ ಈಸಿಯಾಗಿ ನಮಗೆ ಸಿಗಬೇಕು ಅಂತಂದರೆ ಗುರುವಿನ ಗುಲಾಮರಾಗಬೇಕು ನಾವು. ಅಂತಹ ಗುರುವಿನ ಗುಲಾಮನಾಗೋಣ ನಾವೆಲ್ಲರೂ ಎಂಬತಕ್ಕಂಥ ಮಾತನ್ನು ಹೇಳ್ತಾ ವಿಚಾರಧಾರೆ ಸಾಕಷ್ಟು ಇದೆ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಗುರು ಪೌರ್ಣಮಿಯ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ನಾನು ಕಟ್ಟಿಟ್ಟಿದ್ದೇನೆ. ಅದನ್ನು ತಮ್ಮೆಲ್ಲರ ಮುಂದೆ ನಾನು ಬಿಚ್ಚಿಡಬೇಕು. ಯಾಕೆ ಅಂತಂದರೆ ವಿಚಾರಧಾರೆ ಆಗಿದೆ, ಸಾಗರದಷ್ಟು ವಿಚಾರಗಳನ್ನು ನಾನು ಹರಿದು ತಲೆಯಲ್ಲಿಟ್ಕೊಂಡಿದ್ದೇನೆ. ಅದನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಆದರೆ ಸಮಯದ ಅಭಾವನೂ ಕೂಡ ಬಹಳ ಕಡಿಮೆನೇ ಇದೆ. ಅದರ ಜೊತೆ ಇವತ್ತಿನ ದಿವಸ ಗುರು ಪೌರ್ಣಮಿಯ ಮತ್ತಷ್ಟು ಪೂಜಾನುಷ್ಠಾನಗಳನ್ನು ಕೂಡ ನಾನು ತಿಳಿಸ್ಬೇಕು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಅಂತಲೂ ಹೇಳಿದ್ದೆ. ಎಲ್ಲವೂ ಇದೆ. ಅದರ ಜೊತೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣನೂ ಕೂಡ ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚೆ
ಗುರುಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ಮೊದಲು ಗುರುಗಳಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಅದಾದ ಮೇಲೆ ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೇವೆ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ. ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾಯಿತು. ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಪ್ರಾರ್ಥನೆಯನ್ನು ಮಾಡಿದ್ದಾಯಿತು. ಗುರು ಸಿದ್ಧಾರೂಢರನ್ನ ಸ್ಮರಿಸಿರ್ತಕ್ಕಂಥದ್ದಾಯಿತು. ಶಿರಡಿಯ ವಾಸರಾಗಿರ್ತಕ್ಕಂಥ ಬಾಬಾರವರನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡಿದ್ದಾಯಿತು. ರಾಯರ ಆರಾಧನೆಯನ್ನು ಮಾಡತಕ್ಕಂಥದ್ದಾಯಿತು. ಬಹಳ ವಿಶೇಷವಾಗಿ ರಾಯರ ಆರಾಧನೆ ಅಂತಂದರೆ ಅದು ಬಹಳ ಅದ್ಭುತ. ಬಾಬಾರವರ ಪವಾಡ ಅದು ಅತ್ಯದ್ಭುತ. ಸಿದ್ಧಾರೂಢರ ಅನುಗ್ರಹ ಅದು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧ. ಎಂತಹ ಅದ್ಭುತ ಇದೆ! ಒಬ್ಬೊಬ್ಬರ ಯತಿವರೇಣ್ಯರಾಗಲಿ, ಒಬ್ಬೊಬ್ಬರ ಪವಾಡ ಪುರುಷರಾಗಲಿ, ಇವರ ಕಾಯಕ ಆಗಿರ್ಬೋದು, ಇದೆಲ್ಲವೂ ಕೂಡ ನಾವು ಒಂದೆರಡು ಪದಗಳಲ್ಲಿ ಅದನ್ನು ನಾವು ಸವಿಸ್ತಾರವಾಗಿ ತಿಳಿಸ್ತೀವಿ ಅಂತಂದರೆ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಗುರು ದತ್ತಾತ್ರೇಯರ ದತ್ತ ಚರಿತ್ರೆ ಅಂತಂತಂದ್ರೂ ಕೂಡ ಇವತ್ತಿಗೂ ಕೂಡ ಯಾರ ವಾಸ್ತುಗೃಹದಲ್ಲಿ ದತ್ತ ಚರಿತ್ರೆಯ ಪಾರಾಯಣ ಆಗುತ್ತೋ ಅವರ ವಾಸ್ತುಗೃಹದಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬಿರುತ್ತಂತೆ. ಯಾರ ವಾಸ್ತುಗೃಹದಲ್ಲಿ ಗುರುಗಳ ಆರಾಧನೆ ನೆರವೇರುತ್ತೋ ಅಲ್ಲಿ ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿ ಎಂಬತಕ್ಕಂಥದ್ದು ಇರುತ್ತೆ. ಯಾರು ಗುರುಗಳ ನಿಂದನೆಯನ್ನು ಮಾಡ್ತಾರೆ, ಗುರುವಿನ ಸ್ಥಾನಕ್ಕೆ ಅವಮಾನವನ್ನು ಮಾಡ್ತಾರೆ, ಗುರು ಎಂಬತಕ್ಕಂಥ ಒಂದು ಪದಕ್ಕೆ ಮೂಗು ಮುರಿತಾರೋ ಅವರು ನಿಜಕ್ಕೂ ಹೇಳ್ತೀನಿ ಏಳಿಗೆ ಎಂಬತಕ್ಕಂಥ ಒಂದು ಹಾದಿಯನ್ನು ಸಂಪೂರ್ಣವಾಗಿ ಕದ ಹಾಕೊಂಡ್ಬಿಡ್ತಾರಂತೆ. ಏಳಿಗೆನೇ ಆಗೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸೋದಾದರೆ ಗುರು ಎಂಬತಕ್ಕಂಥ ಒಂದು ಆ ಸ್ಥಾನಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ನಮಗಿನ್ನ ವಯಸ್ಸಿನಲ್ಲಿ ಚಿಕ್ಕವರಾದರೂ ಆಗಿರ್ಬೋದು, ದೊಡ್ಡವರಾದರೂ ಆಗಿರ್ಬೋದು, ಯಾರಾದ್ರೂ ಕೂಡ ಇವಾಗ ಒಬ್ಬ ವ್ಯಕ್ತಿಯಿಂದ ನಾವೇನಾದರೂ ಒಂದು ವಿಚಾರವನ್ನು ತಿಳ್ಕೊಳ್ತಾ ಇದ್ದೇವೆ ಅಂತಂದ್ರೆ ಆತ ನಮ್ಮ ಗುರುನೇ. ಈಗ ನನಗಿನ್ನ ವಯಸ್ಸಿನಲ್ಲಿ ಚಿಕ್ಕವರಾಗಿರ್ತಕ್ಕಂಥವ್ರು ಏನಾದರೂ ಒಂದು ವಿಚಾರ ನನಗೆ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಅವರು ನಮಗೆ ಗುರುನೇ. ಒಬ್ಬ ಮನುಷ್ಯ ಎಲ್ಲ ಕೆಲಸಗಳನ್ನು ಅರಿತಕ್ಕಂಥದ್ದಾಗಲಿ, ಎಲ್ಲ ಕೆಲಸದಲ್ಲೂ ಕೂಡ ಪಾರಂಗತನಾಗ್ತಕ್ಕಂಥದ್ದಾಗಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಸಾಧ್ಯವಿಲ್ಲ. ತನ್ನ ಹುಟ್ಟಿನಿಂದ ಮುಪ್ಪಿನ ತನಕ ಅವನು ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನ ಪಡದೇ ಇರತಕ್ಕಂಥ ಸಂಗತಿಗಳು ಸಾಕಷ್ಟು ಇರ್ತವೆ. ಅದಕ್ಕೆ ಹೇಳ್ತಾರೆ ಕಲಿತಷ್ಟು ವಿದ್ಯೆಗಳಿದ್ದಾವೆ. ಈಗ ಒಂದು ಡ್ರೈವಿಂಗು, ನಾನು ಡ್ರೈವಿಂಗ್ ಮಾಡ್ತಕ್ಕಂಥದ್ದೇ ಬೇರೆ, ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಡ್ರೈವಿಂಗ್ ಮಾಡ್ತಕ್ಕಂಥದ್ದೇ ಬೇರೆ, ಅವರವರ ಅನುಗುಣ. ಹಾಗಾಗಿ ವಿದ್ಯೆಯನ್ನು ಕಲಿಯೋದ್ರಲ್ಲಿ ಕೊನೆಯೇ ಇಲ್ಲ, ವಯಸ್ಸಿನ ತಾರತಮ್ಯ ಇಲ್ಲ. ಈ ಗುರು ಎಂಬತಕ್ಕಂಥ ಪದದೂ ಹಾಗೆ. ಗುರು ಎಂಬತಕ್ಕಂಥ ಪದದಲ್ಲೂ ಕೂಡ ವಯಸ್ಸಿನ ತಾರತಮ್ಯ ಇಲ್ಲ. ವಯಸ್ಸಿನಲ್ಲಿ ಚಿಕ್ಕವರಾದರೂ ಆಗಿರಲಿ, ದೊಡ್ಡವರಾದರೂ ಆಗಿರಲಿ, ಏನಾದರೂ ಒಂದು ವಿಚಾರದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ, ಒಂದು ಧರ್ಮದ ವಿಚಾರವಾಗಿ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ ಅಂತಂದರೆ ಆತ ನಮ್ಮ ಗುರುನೇ. ಅಂತಹ ಗುರುವಿನ ಸ್ಥಾನಕ್ಕೆ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಶಿಷ್ಟಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 21/7/2024 ಭಾನುವಾರ ಉತ್ತರಾಷಾಢ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಉತ್ತರಾಷಾಢ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಗುರುಪೌರ್ಣಮಿ ಇರತಕ್ಕಂಥದ್ದಿದೆ. ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮಗಿರಲಿ. ವಸುದೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಆನಂದ್ ಗುರುಜಿರವರ ಕೃಪಾಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. 100 ಕಾಲ ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಗುರುಗಳಂತೂ ಇಂತೂ ಪೇಪರನ್ನು ಪಕ್ಕದಿಂದ ಕೈಗೆ ತೊಗೊಂಡ್ರು ಅಂತಂದರೆ ಈಗ ಶುರು ಮಾಡ್ತಾರೆ ವಿಚಾರಧಾರೆ, ಏನೇನೋ ಪೇಪರಲ್ಲಿ ಬರೆದಿಟ್ಕೊಂಡು ಬಂದಿದ್ದಾರೆ, ಇವಾಗೆಲ್ಲ ಹೇಳ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ಬೋದು. ಏನು ಜಾಸ್ತಿ ಏನು ಬರೆದಿಟ್ಕೊಂಡಿಲ್ಲ, 1-2 ಲೈನ್ ಬರೆದಿಟ್ಕೊಂಡಿದ್ದೇನೆ. ಅದು ಏನಪ್ಪ ಅಂತಂದರೆ ಸ್ವಲ್ಪ ಉದ್ದ ಇತ್ತಲ್ವ, ವಿಚಾರ ಎಷ್ಟಾಗುತ್ತೋ ಅಷ್ಟು ಎಲ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಒಂದು ಮಹದಾಸೆ. ಅದರಲ್ಲಿ ಯಾವುದನ್ನು ಕೂಡ ಲೋಪ ಆಗಬಾರ್ದು ಎಂಬತಕ್ಕಂಥ ಒಂದು ಆಸೆ, ಅದಷ್ಟೇ. ಇನ್ನು
ಗುರು ಪೌರ್ಣಮಿ. ಗುರು ಪೌರ್ಣಮಿ ಅಂತ ನಾವು ಏನಕ್ಕೆ ಆಚರಣೆಯನ್ನು ಮಾಡ್ತೀವಿ? ಮೊದಲು ಈ ಗುರು ಎಂಬತಕ್ಕಂಥ ಪದಕ್ಕೆ ಒಂದು ಅರ್ಥ ಬಂದಿದ್ದೆಲ್ಲಿ, ಗುರು ಎಂಬತಕ್ಕಂಥ ಆ ಒಂದು ಗುರು ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ನಾವು ತಿಳಿಸೋದಾದ್ರೆ, ಆದಿಯೋಗಿ ಪರಮೇಶ್ವರ. ಆದಿ ಅಂದ್ರೆ ಏನು? ಪ್ರಾರಂಭ. ಅಂತ್ಯ ಅಂತಂದ್ರೆ ಮುಗಿದಿರ್ತಕ್ಕಂಥದ್ದು. ಹಾಗಾಗಿ ಈ ಗುರು ಎಂಬತಕ್ಕಂಥ ಪದದ ಪ್ರಾರಂಭದ ಒಂದು ಪಾಯ ಎಲ್ಲಿಂದ ಶುರು ಆಯಿತು ಅಂತಂದ್ರೆ ಅದು ನಮ್ಮ ಪರಮೇಶ್ವರನಿಂದ. ಅದು ಹೇಗೆ ಗುರುಗಳೇ ಅಂತ ತಾವು ತಿಳಿಯೋದಾದ್ರೆ, ಜಗತ್ತಿನಲ್ಲಿರ್ತಕ್ಕಂಥ ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನ ದಾರೆ ಹೊಯ್ದಿರ್ತಕ್ಕಂಥ ಒಬ್ಬ ಗುರು ಅಂತಂದ್ರೆ ಆತನ್ನೇ ನಮ್ಮ ಪರಮೇಶ್ವರ. ಪರಮೇಶ್ವರನು ಕೂಡ ಈ ಒಂದು ವಿದ್ಯೆಯನ್ನ ದಾರೆ ಇರಬೇಕಾದ್ರೆ ಆತನು ಕೂಡ ಯೋಗಿಯ ರೂಪದಲ್ಲಿ ತನ್ನ ಅವತಾರವನ್ನ ತಾಳಿದ್ರಂತೆ. ಸಪ್ತ ಋಷಿಗಳಲ್ಲಿ ಒಂದು ಯೋಗ ವಿದ್ಯೆಯನ್ನ ತಿಳಿಸ್ತಕ್ಕಂಥ, ಒಂದು ದಾರೆ ಹೊಯ್ತಕ್ಕಂಥ, ಬೋಧನೆ ಮಾಡತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ ಶುರುವಾಗಿರ್ತಕ್ಕಂಥ ಆ ಒಂದು ಸಮಯ, ಆ ಒಂದು ಕ್ಷಣ, ಅದು ಗುರು ಎಂಬತಕ್ಕಂಥ ಒಂದು ಪದಕ್ಕೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಆದರೆ ಅದಕ್ಕೂ ಗುರು ಪೌರ್ಣಮಿಗೂ ಏನು ಸಂಬಂಧ ಅಂತ ತಾವು ಕೇಳ್ಬೋದು. ಸಪ್ತ ಋಷಿಗಳಿಗೆ ಬೋಧನೆಯನ್ನು ಮಾಡಿರತಕ್ಕಂಥ ಆ ದಿನವೇ, ಆ ಪ್ರಾರಂಭದ ದಿನವೇ ಗುರು ಪೌರ್ಣಮಿ. ಎಂತಹ ಅದ್ಭುತ! ಎಷ್ಟೋ ಜನ ಹೇಳ್ತೀರಿ ಆಷಾಢ ಮಾಸ ಅಂತಂದ್ರೆ ಕೆಟ್ಟದು ಅಂತ. ಆದರೆ ನೋಡಿ, ಅಂತಹ ಆಷಾಢ ಮಾಸದಲ್ಲಿ ಎಂಥ ಪವಿತ್ರವಾಗಿರ್ತಕ್ಕಂಥ ಕ್ಷಣವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ? ವಿಚಾರಧಾರೆ ಮತ್ತಷ್ಟು ಇದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಗುರು ಪೌರ್ಣಮಿ, ಗುರು ಎಂಬತಕ್ಕಂಥ ಒಂದು ಪದದ ಪ್ರಾರಂಭ ಎಲ್ಲಿಂದ ಶುರು ಆಯಿತು ಅಂತ ಹೇಳಿ. ಇನ್ನು ಇದು ಒಂದು ಕಡೆ ಆಯಿತು. ಇನ್ನು ಇವತ್ತಿನ ದಿವಸ ಗುರು ಪೌರ್ಣಮಿ ಅಂತ ಮತ್ತೊಂದು ವಿಚಾರವಾಗಿ ನಾವು ಯಾವ ರೀತಿ ಒಂದು ಸೆಲೆಬ್ರೇಟನ್ನು ಮಾಡ್ತೀವಿ, ಇಲ್ಲ ಅಂತಂದರೆ ಯಾವ ರೀತಿ ಒಂದು ಆಚರಣೆಯನ್ನು ಮಾಡ್ತೀವಿ ಅಂತ ನಾವು ನೋಡೋದಾದರೆ, ವ್ಯಾಸ ಪೌರ್ಣಮಿ ಅಂತಲೂ ಕೂಡ ಹೇಳ್ತಾರೆ. ವೇದವ್ಯಾಸರು 4 ವೇದಗಳ ಏನಿದೆ ಅದೆಲ್ಲವನ್ನೂ ಕೂಡ ಬರೆದಿರತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಯೋಗಿ ವೇದವ್ಯಾಸರ ಒಂದು ಜನ್ಮದಿನವೂ ಕೂಡ ಇವತ್ತೇ. ವೇದವ್ಯಾಸ ಜಯಂತಿ, ಅಂದರೆ ವ್ಯಾಸ ಪೌರ್ಣಿಮೆ ಇವತ್ತೂ ಕೂಡ ಹೌದು. ಇದರ ಜೊತೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಗುರು ಪೌರ್ಣಮಿ ಎಂಬತಕ್ಕಂಥದ್ದು ಏನಿದೆ, ಇದು ಬರೀ ಭಾರತದ ಧರ್ಮ, ಸಂಸ್ಕೃತಿ, ಸಂಪ್ರದಾಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಬೌದ್ಧರು ಒಂದು ಬುದ್ಧಿಸಮ್ ಎಂಬತಕ್ಕಂಥದ್ದು ನಮ್ಮ ಭಾರತದಿಂದನೇ ಪ್ರಾರಂಭ ಆಯಿತು. ನಾನು ಇಲ್ಲ ಅಂತ ಹೇಳುತ್ತಾ ಇಲ್ಲ. ನಮ್ಮ ಭಾರತದ ಒಂದು ಅಂಗ ಪ್ರಾರಂಭದಲ್ಲಿ ಆಗ ಒಂದು ಅಂಗವಾಗಿರ್ತಕ್ಕಂಥ ನೇಪಾಳಿನಲ್ಲಿ ಜನಿಸಿರ್ತಕ್ಕಂಥ ಬುದ್ಧ. ಆದರೆ ಈಗ ನೇಪಾಳೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ರದೇಶ ಆಗೋಗಿದೆ. ಇರಲಿ, ಏನಾದ್ರೂ ಕೂಡ ಆ ಒಂದು ಪ್ರಾರಂಭದ ಆ ಒಂದು ಸನ್ನಿವೇಶಗಳಿರುತ್ತವಲ್ಲ, ನಾವು ಅದನ್ನು ಆಧರಿಸಿ ಮಾತ್ರ ಮಾತಾಡತಕ್ಕಂಥದ್ದು. ಅಂಥ ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಅಂತಂದ್ರೆ ಅದು ಇದೇ ಗುರು ಪೌರ್ಣಮಿ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಗುರು ಪೌರ್ಣಮಿ. ಜೊತೆಗೆ ಬುದ್ಧ ತನ್ನ ಬೌದ್ಧ ಧರ್ಮದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಆ ಒಂದು ಕ್ಷಣ, ಪ್ರಾರಂಭ ಮಾಡಿರ್ತಕ್ಕಂಥ ಕ್ಷಣವೂ ಕೂಡ ಇದೇ ಆಷಾಢ ಮಾಸದಲ್ಲಿ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಈ ಒಂದು ಸುಂದರವಾಗಿರ್ತಕ್ಕಂಥ ದಿನವನ್ನು ಅನುಭವಿಸ್ತಾ ಇದೀವಲ್ಲ, ಅದೇ ಗುರು ಪೌರ್ಣಮಿ. ಮತ್ತೆ ಮಹಾವೀರರು ಗುರು ಎಂಬತಕ್ಕಂಥ ಒಂದು ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷಣವೂ ಕೂಡ ಗುರು ಪೌರ್ಣಮಿಯ ದಿನದಂಗೆ. ಎಂಥ ಅದ್ಭುತ ನೋಡಿ! ಈ ಗುರು ಎಂಬತಕ್ಕಂಥ ಒಂದು ಪದಕ್ಕೆ ಎಂತಹ ಸ್ಥಾನಮಾನ ಇದೆ. ಗುರು ಪೌರ್ಣಮಿ ಅಂತಂದ್ರೆ ಎಂತಹ ಪವಿತ್ರವಾದ ದಿನ ಎಂಬತಕ್ಕಂಥದ್ದನ್ನು ನಾವು ಪರಿಗಣಿಸ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಗುರುನಿಂದನೆ ಸಾಕಷ್ಟು ಆಗ್ತಾ ಇದೆ. ಗುರುವಿನ ಮೇಲೆ ಇರ್ತಕ್ಕಂಥ ಒಂದು ಗೌರವ ಯಾವ ರೀತಿ ಇತ್ತು ಅಂತಂದ್ರೆ, ಪೂರ್ವ ಕಾಲಗಳಲ್ಲಿ, ಋಷಿಮುನಿಗಳ ಕಾಲದಲ್ಲಿ ತನ್ನ ಸರ್ವಸ್ವವನ್ನು ಕೂಡ ಗುರುವಿಗೆ ದಾರವೈತಕ್ಕಂಥ ಎಷ್ಟೋ ಜನ ಶಿಷ್ಯಂದರನ್ನ, ಶಿಷ್ಯಕೋಟಿಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಗುರುವಿನ ನಿಂದನೆ, ಗುರುವಿನ ಬಗ್ಗೆ ಅವಹೇಳನಕಾರಿ ಮಾತುಗಳು, ಅಪಹಾಸ್ಯ ಮಾಡತಕ್ಕಂಥದ್ದು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟೇ ಆದರೂ ಕಲಿಗಾಲ, ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಆಗ ಏಕಲವ್ಯರು ತನ್ನ ಗುರುವಾಗಿರ್ತಕ್ಕಂಥ ದ್ರೋಣಾಚಾರ್ಯರಿಗೆ ಗುರು ಕಾಣಿಕೆಯಾಗಿ
ಏಕಲವ್ಯ ತನ್ನ ಹೆಬ್ಬೆಟ್ಟನ್ನು ಕತ್ತರಿಸಿಕೊಟ್ರಂತೆ. ದ್ರೋಣಾಚಾರ್ಯರಿಗೆ ಏಕಲವ್ಯ ಗುರು ಕಾಣಿಕೆ ಅಂತ ಹೇಳಿ ತನ್ನ ಹೆಬ್ಬೆಟ್ಟನ್ನೇ ಕತ್ತರಿಸ್ಕೊಟ್ನಂತೆ. ಆದರೆ ಈಗ ಗುರು ಎಂಬತಕ್ಕಂಥ ಒಂದು ಸ್ಥಾನಮಾನ ನೋಡೋದಾದ್ರೆ, ಶಿಷ್ಯ ಎಂಬತಕ್ಕಂಥ ಒಂದು ಸ್ಥಾನಮಾನವನ್ನು ನೋಡೋದಾದ್ರೆ, ಒಬ್ಬ ಶಿಷ್ಯ ಗುರುವಿನ ತಲೆಯನ್ನು ತೆಗೆಯೋದಕ್ಕೆ ಆಲೋಚನೆಯನ್ನ ಮಾಡೋದಿಲ್ಲ. ಅಂತಹ ಪರಿಸ್ಥಿತಿ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ಎಷ್ಟೋ ಕಡೆ ಶಾಲೆಗಳಲ್ಲಿ ನಾವು ಗಮನಿಸ್ತೇವೆ, ಶಿಷ್ಯಂದ್ರು ಗುರುವಿನ ಸ್ಥಾನಮಾನಕ್ಕೆ ಒಂದು ಗೌರವವನ್ನು ಕಲ್ಪಿಸ್ತಕ್ಕಂಥದ್ದಾಗಲಿ ಬಹಳ ಕಡಿಮೆ ಆಗೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಮಾನಗಳಲ್ಲಿ ಆ ಒಂದು ಗುರು ಎಂಬತಕ್ಕಂಥ ಸ್ಥಾನದ ಒಂದಿಷ್ಟು ಅಡ್ವಾಂಟೇಜ್ ಅನ್ನು ತಗೊಂತಾ ಇರೋರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಗುರು ಅನ್ನೋ ಒಂದು ಪದದ ಆ ಒಂದು ಅಧಿಕಾರವನ್ನ ಚಲಾಯಿಸ್ತಕ್ಕಂಥವ್ರನ್ನೂ ಕೂಡ ನೋಡ್ತಾ ಇದ್ದೀವಿ. ಕ್ರಮಶಿಕ್ಷಣ ಅಂತಂದ್ರೆ ಮೊದಲಿನ ಕ್ರಮಶಿಕ್ಷಣ ಬೇರೆ ಆಗಿದೆ, ಇವತ್ತಿನ ದಿನದ ಕ್ರಮಶಿಕ್ಷಣ ಬೇರೆ ಆಗಿದೆ. ಅದು ಕಾಲಕ್ರಮೇಣ ಹೇಗೆ ಎಲ್ಲವೂ ಕೂಡ ಬದಲಾಗ್ತಾ ಇದೆಯೋ ಅದು ಕೂಡ ಬದಲಾಗ್ತಾ ಹೋಗ್ತದೆ. ಈ ಒಂದು ವಿಚಾರದಲ್ಲಿ ಎರಡು ರೀತಿ ಭಾವಶೂನ್ಯ. ಏನಪ್ಪಾ ಅಂತಂದ್ರೆ, ಒಂದು ಶಿಷ್ಯರು ಅವರು ಕೂಡ ಮನನೊಂದ್ಕೊಳ್ತಾರೆ. ಈ ಥರ ನೋಡೋದಾದ್ರೆ ಗುರುವಿನ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಒಂದಿಷ್ಟು ಜನ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಗುರುಗಳನ್ನು ಕೂಡ ಮನನೊಂದ್ಕೊಳ್ತಾರೆ. ನನ್ನ ಈ ಮಾತು ಕೇಳಿ, ನಿಜಕ್ಕೂ ಇದು ನಡೀತಾ ಇರ್ತಕ್ಕಂಥ ವಿಚಾರನೇ. ಹಾಗಾಗಿ ಆ ಗುರು ಎಂಬತಕ್ಕಂಥ ಒಂದು ಸ್ಥಾನಕ್ಕೆ ನಾವು ಗೌರವಿಸಬೇಕು, ವಿದ್ಯಾರ್ಥಿಗಳಾಗಿ ನಾವು ಗೌರವಿಸಬೇಕು. ಗುರು ಎಂಬತಕ್ಕಂಥ ಸ್ಥಾನಕ್ಕೆ ಗುರುಗಳೇ ಗೌರವವನ್ನು ಕೊಡಲಿಲ್ಲ ಅಂತಂದ್ರೆ ಹೇಗೆ ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು ಸಂಗತಿಗಳನ್ನು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇವೆ. ನೋಡಿ, ನಾವು ಈ ಕಡೆ ಪ್ಲಸ್ಸು ಮಾತಾಡಬೇಕು, ಮೈನಸ್ಸು ಮಾತಾಡಬೇಕು, ಎರಡನ್ನೂ ಮಾತಾಡಬೇಕು. ಯಾವುದೋ ಒಂದು ವಿಚಾರವನ್ನು ನಾವು ದೂಷಣೆ ಮಾಡೋದು ಬೇಡ. ದೂಷಣೆ ಮಾಡೋದಾದ್ರೆ ಅದು ಅತಿಶಯೋಕ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಎಲ್ಲರ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ವಿಚಾರ ಅಂತ ನಾವು ಗಮನಕ್ಕೆ ತಗೊಳ್ತಕ್ಕಂಥದ್ದಲ್ಲ. ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಆ ಗುರು ಎಂಬತಕ್ಕಂಥ ಒಂದು ಪವಿತ್ರ ಸ್ಥಾನಕ್ಕೆ ಇರತಕ್ಕಂಥ ಸಾನ್ನಿಧ್ಯ ಹಾಳಾಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಗುರುಗಳ ಅವಹೇಳನ ನಡೀತಾ ಇದೆ, ಗುರುನಿಂದನೇ ನಡೀತಾ ಇದೆ. ಎಲ್ಲ ವ್ಯಕ್ತಿಯ ಮನಸ್ಥಿತಿನೂ ಕೂಡ ಒಂದೇ ಥರ ಇರೋದಿಲ್ಲ. ಮನುಷ್ಯ ಅಂತಂದ ಮೇಲೆ ಮನುಷ್ಯನಾಗಿ ನಾವು ಜನ್ಮವನ್ನು ತಾಳಿದ್ದೇವೆ ಅಂತಂದರೆ ಭಗವಂತ ಎಲ್ಲ ಮನುಷ್ಯರಿಗೂ ಕೂಡ ಎರಡು ಮುಖವನ್ನು ಕೊಟ್ಟೇ ಕೊಡ್ತಾನೆ. ಒಂದು ಒಳ್ಳೆಯ ಮುಖ, ಮತ್ತೊಂದು ಕೆಟ್ಟ ಮುಖ. ಆದರೆ ಮನುಷ್ಯರು ಬೇಗ ಬೀಳೋದು ಯಾವುದಕ್ಕೆ ಅಂತಂದರೆ, ಒಬ್ಬ ಮನುಷ್ಯನನ್ನು ನಿರ್ಧಾರ ಮಾಡೋದು ಯಾವಾಗ ಅಂತಂದರೆ, ಒಬ್ಬ ಮನುಷ್ಯ ಹೀಗೆ ಅಂತ ತೀರ್ಮಾನ ಮಾಡೋದು ಯಾವಾಗ ಅಂತಂದರೆ ಮನುಷ್ಯನ ಕೆಟ್ಟ ಮುಖನ ನೋಡ್ತಾರೆ ಹೊರತಾಗಿ ಯಾರು ಒಳ್ಳೆಯ ಮುಖವನ್ನು ನೋಡಿ ಒಬ್ಬ ಮನುಷ್ಯ ಹೀಗಪ್ಪ ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನಾನು ಎಂಬತಕ್ಕಂಥದ್ದು ಬಂದ್ಬಿಡುತ್ತೆ. ನನಗಿಂತ ಇವನೇನು ಹೆಚ್ಚ, ನನಗಿನ್ನ ಇವನೇನು ತಿಳಿದಿರೋನ, ನನಗಿಂತ ಇವನೇನು ಜ್ಞಾನವಂತನ, ನನಗೇನು ಗೊತ್ತಿಲ್ವಾ? ಈ ಒಂದು ಪದಗಳು, ಈ ಒಂದು ಮನಸ್ಥಿತಿಗಳು ಯಾವಾಗ ಬರುತ್ತೋ ಆಗ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಡವುತ್ತಾ ಹೋಗ್ತೀವಿ, ಬೀಳ್ತಾ ಹೋಗ್ತೀವಿ, ಕ್ಷೀಣಿಸ್ತಾ ಹೋಗ್ತೀವಿ. ಗುರುಗಳ ಮಾರ್ಗದರ್ಶನವಿಲ್ದಿರ, ಗುರುಗಳ ಅನುಗ್ರಹವನ್ನ ಇಲ್ದಿರ ನಾವೇನೋ ಸಾಧಿಸ್ಬಿಟ್ವಿ ಅಂತಂದ್ರೆ ಅದೇ ನಮ್ಮ ಅಂಧಕಾರ, ಅದು ಕಾಲ್ಪನಿಕ. ಈಗ ನಾವು ಹತ್ತಾ ಇರ್ತಕ್ಕಂಥ ಬೆಟ್ಟ ಒಂದು ಸರಿಯಾದ ಮಾರ್ಗದರ್ಶನವಿಲ್ದಿರ ನಾವು ಹತ್ತು ಬಿಟ್ರೆ ಒಂದು ಕಡೆ ನಾವು ಕಾಲ್ಜಾರಿ ಬಿದ್ದೋಗ್ತೀವಿ. ಆಗ ಮತ್ತೆ ಮೇಲೆ ಹೇಳೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರೋದಿಲ್ಲ. ಆ ಬೀಳಬೇಕಾದ್ರೆ ಆಗಲಿ, ಒಂದು ವೇಳೆ ಬಿದ್ದರೂ ಹೇಗೆ ಎದ್ದು ಬರೋದು ಎಂಬತಕ್ಕಂಥದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಕನೇ ಗುರು. ಅಂತಹ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡೋಣ, ಗುರುಗಳನ್ನು ನಾವೆಲ್ಲರೂ ಕೂಡ ಆರಾಧಿಸೋಣ. ನಾವು ಗುರುಗಳ ಸ್ಥಾನಮಾನಕ್ಕೆ ಒಂದು ಬೆಲೆಯನ್ನು ಕೊಡೋಣ, ಗುರುಗಳ ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಬಹಳ ಒಂದು ಅನುಷ್ಠಾನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಬಹಳ ಬೇಗ ಹೇಳ್ಕೊಡ್ತೀನಿ, ಬಹಳ ಈಸಿ. ಉತ್ತರೇಣಿ ಗಿಡ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಇದನ್ನು ನಾನು ಭಾಳಷ್ಟು ಸತಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಬಹಳ ಪಾಸಿಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದೇ. ನಾನೂ ಕೂಡ ಈ ಒಂದು ಅನುಷ್ಠಾನವನ್ನು ಮಾಡಿ ನನ್ನ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಂಡಿದ್ದೇನೆ. ಉತ್ತರೇಣಿ ಗಿಡ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಉತ್ತರೇಣಿ ಗಿಡ ಒಂದು ವೇಳೆ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಈ ಒಂದು ಹಳ್ಳಿಯ ಪ್ರದೇಶಗಳಲ್ಲಿ ಒಂದು ವೇಳೆ ತಾವೇನಾದರೂ ಹೋಗೋದಾದರೆ ಅಲ್ಲಿ ಯಾರನ್ನಾದರೂ ಒಂದು ಸತಿ ಕೇಳಿ, ಹಿರಿಯರನ್ನ ಕೇಳಿ, ಅವರು ತಿಳಿಸ್ಕೊಡ್ತಾರೆ. ಉತ್ತರೇಣಿ ಗಿಡವನ್ನು ವಿದ್ಯಾರ್ಥಿಗಳು ತಾವೇ ಮಾಡಬೇಕು. ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಉತ್ತರೇಣಿ ಗಿಡದ ಹತ್ರ ಹೋಗಿ ಅಲ್ಲಿ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಅರಿಶಿನ, ಕುಂಕುಮ, ಒಂದು ಚೂರು ಹಾಲು, ಒಂದು ಚೂರು ನೀರನ್ನು ಅಲ್ಲಿ ಹಾಕಿ ಅದರ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡಬೇಕು. ವಿಳೆದೆಲೆ, ಅಡಿಕೆ ಮತ್ತು ಒಂದೆರಡು ಬಾಳೆಹಣ್ಣು, ಒಂದಿಷ್ಟು ಕಾಣಿಕೆಯನ್ನು ಅದರ ಬುಡದಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ
ಆ ಒಂದು ಗಿಡವನ್ನು ಬುಡದ ಸಮೇತ ಕಿತ್ಕೊಳ್ಬೇಕು. ಕಿತ್ಕೊಳ್ಳೋದಕ್ಕಿಂತ ಮುಂಚೆ ತಾವು ಮನಸ್ಸಿನಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ತಾವು ಹೇಳಬೇಕು, ನನ್ನ ಜ್ಞಾನಾರ್ಜನೆಗೋಸ್ಕರ ನಿನ್ನ ಸಹಾಯವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ, ಅದಕ್ಕೆ ನೀನು ನನಗೆ ಸಹಕರಿಸಬೇಕು ಅಂತ ಹೇಳಿ ಪ್ರಕೃತಿ ಮಾತೆಯಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾದ ನಂತರ ಆ ಒಂದು ಗಿಡವನ್ನು ಬುಡದ ಸಮೇತ ತೆಗೆದುಕೊಳ್ಬೇಕು. ತೆಗೆದುಕೊಂಡಿದ್ದಾದ ನಂತರ ಒಂದು ಸತಿ ಭೂಮಿಯಿಂದ ತೆಗೆದಾಗಿರ್ತಕ್ಕಂಥ ಆ ಒಂದು ಗಿಡವನ್ನು ಮತ್ತೆ ಭೂಸ್ಪರ್ಶ ಮಾಡಬಾರ್ದು. ಇದನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ತಾವು ಏನು ಅಲ್ಲಿ ಭಗವಂತನ ಹತ್ರ ಆ ಒಂದು ಬಾಳೆಹಣ್ಣನ್ನು ಇಟ್ಟಿರ್ತೀರೋ ಅದನ್ನು ವಿದ್ಯಾರ್ಥಿಗಳು ತಾವೇ ಸ್ವೀಕಾರ ಮಾಡಿ ಅದಾದ ಮೇಲೆ ಆ ಒಂದು ಕಾಣಿಕೆಯನ್ನು ಮತ್ತು ವಿಳೆದೆಲೆಯನ್ನು ಎರಡನ್ನೂ ಎತ್ಕೊಂಬಂದು ನಿಮ್ಮ ವಾಸ್ತುಘರದಲ್ಲಿ ಇಡಬೇಕು. ಇದಾದ ಮೇಲೆ ತೆಗೆದುಕೊಂಡು ಬಂದಿರತಕ್ಕಂಥ ಆ ಒಂದು ಗಿಡವನ್ನು 3 ಇಂಚು ಅಥವಾ 6 ಇಂಚು, ಅದು ನಿಮ್ಮ ಅನುಗುಣ, 3 ಇಂಚು ಅಥವಾ 6 ಇಂಚು ಕಡ್ಡಿ ಹಾಕಿ ಕಟ್ ಮಾಡ್ಕೊಳ್ಬೇಕು. ಅದರ ಮೇಲಿರ್ತಕ್ಕಂಥ ಮುಳ್ಳು ಅದೆಲ್ಲವನ್ನು ಕೂಡ ತೆಗೆದುಹಾಕಿ. ಯಾವುದೂ ಕೂಡ ದೇಹಕ್ಕೆ ಹಾನಿಕಾರಕ ಅಲ್ಲ. ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಆ ಮುಳ್ಳೇನಿರುತ್ತೆ, ಆ ಹೂವು ಏನಿರುತ್ತೆ ಅದೆಲ್ಲವನ್ನು ಕೂಡ ತೆಗೆದು ಬಿಸಾಕಿ, ಅಂತಂದರೆ ಎಲ್ಲನೂ ತೆಗೆದಾಕಿ. ಅದಾದ ಮೇಲೆ ಆ ಕಡ್ಡಿ ಏನಿದೆ ಅದರ ಕಡ್ಡಿಯನ್ನು ಮಾತ್ರ 3 ಇಂಚು ಅಥವಾ 6 ಇಂಚು ಅದೆರಡನ್ನೂ ಸಹಿತ ಅದು ನಿಮ್ಮ ಅನುಗುಣ ಯಾವುದಾದ್ರೂ ಪರವಾಗಿಲ್ಲ. ಎರಡು ಒಂದು ಅವಕಾಶ ಇದೆ, ಅದರಲ್ಲಿ ನೀವು ಯಾವುದನ್ನು ಅನುಸರಿಸ್ತಿರೋ ಸಾಕು. ಅದನ್ನು ಕಟ್ ಮಾಡಿಕೊಂಡು ತಾವು ಫ್ರಿಜ್ಜಲ್ಲಿ ಜೋಪಾನವಾಗಿ ಶೇಖರಣೆಯನ್ನು ಮಾಡಿಟ್ಕೊಳ್ಳಿ. ಒಂದು ಸತಿ ಒಂದೇ ಗಿಡವನ್ನು ಬುಡದ ಸಮೇತ ತೆಗಿಬೇಕು. ಹಲವಾರು ತೆಗಿತಕ್ಕಂಥದ್ದು ಬೇಡ. ಒಂದು ಸತಿ ತೆಗಿರಿ, ಪ್ರಾರಂಭ ಮಾಡಿ, ಮುಗಿದಾದ ನಂತರ ಮತ್ತೊಮ್ಮೆ ತಾವು ಅದಕ್ಕೆ ಕೈ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ತಾವು ವಿದ್ಯಾರ್ಥಿಗಳು ಮಾಡಬೇಕು. ಗುರುಗಳೇ, ಇದನ್ನು ಹೀಗೆ ಹೇಳ್ತಾ ಇದ್ದೀರಿ, ಇವತ್ತಿನ ದಿವಸ ಗುರು ಪೌರ್ಣಮಿ, ಇವತ್ತೇ ನೀವು ನಿನ್ನೆ ಏನಾದರೂ ತಿಳಿಸಿದ್ರೆ ಅದನ್ನು ಇವತ್ತೇ ನಾವು ಮಾಡ್ಕೊಬೋದಾಗಿತ್ತಲ್ವ ಅಂತ ತಾವು ಕೇಳ್ಬೋದು. ಏನು ಆಲೋಚನೆ ಬೇಡ. ಅದನ್ನು ಯಾವತ್ತಿಂದ ಪ್ರಾರಂಭ ಮಾಡೋದನ್ನು ಕೂಡ ಗುರುಗಳ ಅನುಗ್ರಹ ನಮಗಿದ್ದೇ ಇರುತ್ತೆ. ಹಾಗಾಗಿ ವಿಚಾರವನ್ನು ಇವತ್ತು ತಿಳ್ಕೊಳ್ತಾ ಇದ್ದೀರಲ್ಲ, ಹಾಗಾಗಿ ಎಲ್ಲರೂ ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡಿ. ತೆಗೆದುಕೊಂಡಾದ ಮೇಲೆ ಪ್ರತಿದಿನ ಬೆಳಗ್ಗೆ ವಿದ್ಯಾರ್ಥಿಗಳು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಎದ್ದು ಒಂದೇ ಒಂದು ಕಡ್ಡಿಯನ್ನು ದೇವರ ಮನೆಯಲ್ಲಿಟ್ಟು ಹಾಲು ಜೇನುತುಪ್ಪ ನೈವೇದ್ಯಕ್ಕಿಟ್ಟು ಮೊದಲು ಆ ಒಂದು ಕಡ್ಡಿಯನ್ನು ಅಗಿಬೇಕು. ಅಗಿಬೇಕಾದ್ರೆ ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠಣೆಯನ್ನು ಮಾಡ್ತಾ ಅದನ್ನು ಅಗಿಬೇಕು. ಅಗಿದು ರಸವನ್ನೆಲ್ಲವನ್ನು ಕೂಡ ತೆಗೆದುಕೊಂಡಾದ ಮೇಲೆ ಹಾಲು ಮತ್ತು ಜೇನುತುಪ್ಪವನ್ನು ನೈವೇದ್ಯ ಇಟ್ಟಿರ್ತಾರಲ್ಲ ಅದನ್ನು ಕೂಡ ತಾವು ಕುಡಿಬೇಕು. ಅದಾದ ಮೇಲೆ ವಿದ್ಯಾರ್ಥಿಗಳು ತಾವು ಏನು ಓದಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಓದಿ. ಆ ಸಮಯದಲ್ಲಿ ಏನು ಓದ್ತಿರಲ್ಲ, ನಿಜಕ್ಕೂ ಹೇಳ್ತೀನಿ, ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬ್ರೈನ್ನಲ್ಲಿ ಪ್ರಿಂಟ್ ಹೊಡೆದಾಗಿರುತ್ತೆ. ನೀವು ನಿದ್ದೆನಲ್ಲಿ ಮಲಗಿರ್ತಕ್ಕಂಥವ್ರನ್ನ ಎಬ್ಸಿ ನೀವು ಈ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಉತ್ತರವನ್ನು ಕೊಡಬೇಕು. ಅಷ್ಟರ ಮಟ್ಟಿಗೆ ನಮ್ಮ ಬುದ್ಧಿ ಚುರುಕಾಗ್ತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಈ ಒಂದು ಅನುಷ್ಠಾನವನ್ನು ವಿದ್ಯಾರ್ಥಿಗಳು ತಾವು ಮಾಡಿ. ತಮಗೇನಾದರೂ ಭಯ ಆದರೆ ಈ ಒಂದು ಕೆಲಸವನ್ನು ಮಾಡಿ. ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿ. ಇವತ್ತಿನ ದಿವಸ ಗುರು ಪೌರ್ಣಮಿ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅನುಷ್ಠಾನವನ್ನು ಪ್ರಾರಂಭ ಮಾಡಿ. ನಿಜಕ್ಕೂ ಹೇಳ್ತೇನೆ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಭಾಗಗಳಲ್ಲಿ ಬಹಳ ವಿಶೇಷವಾಗಿ ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬರೋಣ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗುರು ಪೌರ್ಣಮಿಯ ವಿಶೇಷವಾಗಿರತಕ್ಕಂಥ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ದತ್ತಾತ್ರೇಯಾಯ ನಮಃ. ದತ್ತನ ಆಸ್ಥಾನದಲ್ಲಿ ಇಷ್ಟು ಗೋವುಗಳನ್ನು ಸಹಿತ ಇಲ್ಲಿ ಸಂರಕ್ಷಣೆ ಮಾಡುವಂತಹದೊಂದು ಕ್ರಮ ಇದೆ. ವಿಶ್ವಮಾತೆ ಗೋಮಾತೆಯಾಗಿ ವಿಶ್ವದಲ್ಲಿ ತಾಯಿ ಏನು ಸ್ಥಾನಮಾನ ಇದೆಯೋ ಅದೇ ತಾಯಿಯ ಸ್ಥಾನಮಾನವನ್ನು ಗೋಮಾತೆ ಕೊಡುವಂತಹದೊಂದು ಲಕ್ಷಣ. ಹಾಗೆ ದತ್ತರ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗೋವುಗಳ ಸಂರಕ್ಷಣೆ ಸಹಿತ ಬಹಳ ಚೆನ್ನಾಗಿದೆ. ಗೋವುಗಳಾಗಲಿ ಶ್ವಾನಗಳಾಗಲಿ ಇಲ್ಲಿ ಎರಡೂ ಬಹಳ ವಿಶೇಷವೇ. ಬರ್ತಕ್ಕಂಥ ಭಕ್ತರು ಶ್ವಾನಗಳಿಗೂ ಆಹಾರವನ್ನು ಹಾಕ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಗೋವುಗಳ ಸಂರಕ್ಷಣೆಯಲ್ಲೂ ಸಹಿತ ತಾವು ತೊಡಗುತ್ತಾರೆ. ಹಾಗೆ ಈ ಪ್ರಾಂತ್ಯದಲ್ಲಿ ಗಾಣಗಾಪುರದಲ್ಲಿ ಗೋ ಸಂರಕ್ಷಣೆ ಸಹಿತ ಭಾಳ ವಿಶೇಷವಾಗಿದೆ. ಗೋಮಾತೆಯ ಆರಾಧನೆಯೂ ನಡೀತಾ ಇದೆ. ಬನ್ನಿ ದತ್ತನ ದರ್ಶನ ಮಾಡೋಣ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಭಾರತಿಗಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ನಾವಿದ್ದೇವೆ. ಇವತ್ತು ಗುರುದತ್ತರ ಪಾದಿಕೆಗಳನ್ನು ದರ್ಶನ ಮಾಡ್ತಿದ್ದೀವಿ. ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ದೊರಕುನಾ ಇటువంటి ಸೇವಾ. ಬಹುಶಃ ಕಲಿಯುಗದಲ್ಲಿ ಗುರುವಿನ ಗುರುಗ್ರಹದ ದೋಷಗಳೇನಾದ್ರು ಇದ್ದರೆ ಆ ದೋಷ ಪರಿಹಾರ ಅರ್ಥ ಆಗಬೇಕಾದ್ರೆ ಗಾಣಿಗಾಪುರದ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ಗಾಣಿಗಾಪುರದ ಶ್ರೀ ಕ್ಷೇತ್ರದಲ್ಲಿ ಬರೀ ಗುರುದೋಷ ಅಥವಾ ಜಾತಕದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಪಡೀಲಿಕ್ಕಾಗಿ ಅಥವಾ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೆ ಮಾತ್ರ ಅಲ್ಲ, ವ್ಯಕ್ತಿಯ ಮೇಲಿರ್ತಕ್ಕಂಥ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನು, ಪೀಡೆ ಪಿಶಾಚಿಗಳನ್ನು, ಬ್ರಹ್ಮ ರಾಕ್ಷಸಾದಿ ಸಮಸ್ತ ರಾಕ್ಷಸತ್ವವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಗುರುವಿನ ದರ್ಶನ ಬೇಕು. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರು ದತ್ತರ ಈ ಕ್ಷೇತ್ರ ಗಾಣಗಾಪುರ ಕ್ಷೇತ್ರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಬೆಳಗಿನ ತ್ರಿಕಾಲ ಅನುಷ್ಠಾನಗಳು ಬಹಳ ವಿಶೇಷವಾಗುತ್ತೆ. ಬೆಳಿಗ್ಗೆ 2:30ಗೆ ಪ್ರಾರಂಭವಾಗುವಂಥ ಅನುಷ್ಠಾನ, ರಾತ್ರಿಯವರೆಗೂ ನಿರಂತರವಾದಂಥ ಸೇವೆ. ಒಟ್ಟಾರೆ ಹೇಳಬೇಕಂದ್ರೆ ಮಡಿ, ಆಚಾರ, ಪೂಜೆ, ಪುನಸ್ಕಾರ, ಇಲ್ಲಿರ್ತಕ್ಕಂಥ ಋತ್ವಿಜರು, ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರ ವರ್ಗದಿಂದ ಸಾಕಷ್ಟು ಅರ್ಥಗರ್ಭಿತವಾದಂಥ ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳನ್ನು ಇಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ನಿರಂತರವಾದಂಥ ಸೇವೆ, ನಿರಂತರವಾದಂಥ ಪೂಜಾನುಷ್ಠಾನ ಇಲ್ಲಿ ನಡೀತಿರೋದ್ರಿಂದಲೇ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನೆಲೆ ನಿಂತಿರ್ತಕ್ಕಂಥದ್ದು. ಧರ್ಮ ನಿಂತಿರ್ತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ವಿಪ್ರ ಬಾಂಧವರು ಪ್ರತಿದಿನದ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಇಲ್ಲಿ ಅನುಷ್ಠಾನ ನಡೆಸ್ತಿರೋದ್ರಿಂದ ಗುರುದತ್ತರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇಲ್ಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಎಂಥ ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ಆದರೂ ಭವತಿ ಭಿಕ್ಷಾಂದೇಹಿ, ಇಲ್ಲಿ ಕೊಡ್ತಕ್ಕಂಥ ಭಿಕ್ಷೆ ಪ್ರಸಾದವನ್ನೇ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ಭಿಕ್ಷೆ ಸ್ವೀಕರಿಸಲಿಕ್ಕೂ ಸಹಿತ ಭಗವಂತ ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ, ಯಾವಾಗ ಯಾವ ಕಾಲಕ್ಕೆ ಹೇಗೆ ಬರ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾದಂಥ ರೀತಿ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಆಯಿತು ಅಂದರೆ ಆ ಮಹಾಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗಿ ಗುರು ದತ್ತ ಮಹಾರಾಜರು ಈ ಭಾಗಕ್ಕೆ ಬರ್ತಾರೆ. ಅಂತಹ ಒಂದು ಪ್ರತಿನಿಧಿ ನಿಂತಿರ್ತಕ್ಕಂಥ ಏಕೈಕ ಸ್ಥಳ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಲಿಕ್ಕಾಗಿ, ದತ್ತ ಮಹಾರಾಜರ ವಿಶೇಷವಾದಂಥ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ತಾವೆಲ್ಲರೂ ನೋಡ್ತಿದ್ದೀರಿ, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗುರುದೋಷ ಇರಲಿ, ಜಾತಕದಲ್ಲಿರ್ತಕ್ಕಂತಹ ಯಾವುದೇ ದೋಷ ಕರ್ಮಗಳಿರಲಿ, ವಾಸ್ತುಗೃಹದಲ್ಲಿ ನೆಮ್ಮದಿ ಸುಖ ಸಂತೋಷಕ್ಕಾಗಲಿ ಗುರು ದತ್ತರ ಪಾದಿಕೆಗಳ ದರ್ಶನ ಮಾತ್ರದಿಂದಲೇ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ಮತ್ತೊಮ್ಮೆ ಮಗದೊಮ್ಮೆ ಎಂಬತಕ್ಕಂಥ ರೀತಿಯಲ್ಲಿ ಗುರು ದತ್ತನ ಪಾದಿಕೆಗಳನ್ನು ದದೇಕ ದೃಷ್ಟಿಯಿಂದ ತಾವೆಲ್ಲರೂ ದರ್ಶನ ಮಾಡಿಕೊಳ್ಳಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಿವನ್ ಮಹಾದೇವಾಯ ನಮಃ. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ದತ್ತ ಮಹಾರಾಜರ ಪಾದಿಕೆಗಳ ದರ್ಶನ ಮಹಾಭಾಗ್ಯ. चिदंबर नमस्तेस्तु चिंतितार्थप्रदायिने औदुंबर सदावास चिदंबर नमोस्तुते. बोलो गुरु दत्त महाराज की, बोलो गुरु दत्त महाराज की, बोलो गुरु दत्त महाराज की. ಶಿವಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ದರ್ಶನ ಮಾಡ್ತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಗುರು ದತ್ತನ ಕ್ಷೇತ್ರ. ದತ್ತನ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ದತ್ತನ ಪಾದಿಕೆಗಳ ದರ್ಶನ ಮಾಡ್ತಿರ್ತಕ್ಕಂತಹ ಮಹಾಭಾಗ್ಯ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಸದಾಕಾಲ ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಯನ್ನು ದೊಡ್ಡವರು ಮತ್ತೊಬ್ಬರಿಲ್ಲ, ಗುರು ಎಂಬತಕ್ಕಂತಹ ಮಾರ್ಗದರ್ಶನ ಜೀವನಕ್ಕೆಲ್ಲ. ಅದಕ್ಕಾಗಿ ಆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರು ದತ್ತರ ದರ್ಶನ ಮಾತ್ರದಿಂದಲೇ ಸಿಗ್ತಕ್ಕಂತಹ ಮೋಕ್ಷ. ಪ್ರತಿಯೊಬ್ಬರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ.
ನಿಮ್ಮೆಲ್ಲರ ನೆಚ್ಚಿನ ಇವತ್ತು ಜೀ ಕನ್ನಡ ವಾಹಿನಿ ಮುಂಚೂಣಿಯಲ್ಲಿದ್ದು ಮೊದಲನೇ ಸ್ಥಾನಕ್ಕೆ ಅಗ್ರಸ್ಥಾನಕ್ಕೆ ಬಂದಿರಲಿಕ್ಕೆ ಕಾರಣ ನೀವೆಲ್ಲ. ಹಾಗೆ ತಾವೆಲ್ಲ ನೋಡ್ತಿರ್ತಕ್ಕಂಥ ಗುರುಪಾದಿಕೆಗಳ ವಿಶೇಷವಾಗಿರ್ತಕ್ಕಂಥ ಗುರು ದತ್ತಪಾದಿಕೆಗಳ ಸಾನ್ನಿಧ್ಯದಲ್ಲೇ ಇವತ್ತು ಜೀ ಕನ್ನಡ ವಾಹಿನಿ ಸಹಿತ ಇಲ್ಲಿ ತಲೆಬುಗ್ಸಿ ನಮಸ್ಕರಿಸ್ತಾ ಇದೆ. ಯಾಕೆಂದರೆ ಮೊದಲಿಂದ ನಮ್ಮ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯದ ನೆಲಗಟ್ಟಿನಲ್ಲಿ ನಿಂತಿರ್ತಕ್ಕಂಥದ್ದೇ ಜೀ ಕನ್ನಡ. ಅದಕ್ಕಾಗಿ ಜೀ ಕನ್ನಡಕ್ಕೂ ಸಹಿತ ಇಲ್ಲಿ ಒಳ್ಳೆಯದಾಗಲಿ, ಈ ಚಾನಲ್ ನೋಡುವಂತಹ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥದ್ದೇ ಒಂದು ಆಸೆ. ಒಳ್ಳೆಯದಾಗಲಿ. ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದಿಕೆಗಳನ್ನು ನಾವು ದರ್ಶನ ಮಾಡ್ಬೋದು. ಮೊದಲು ನಿರ್ಗುಣ ಪಾದಿಕೆ ದರ್ಶನ ಬಹಳ ದುರ್ಲಭ, ಗರ್ಭಗುಡಿಯಲ್ಲಿ ಒಳಗಡೆ ಇದ್ದಂತಹದ್ದು. ಆದರೆ ಇವತ್ತಿನ ದಿವಸ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ದರ್ಶನ ಮಾಡಲಿಕ್ಕೆ ಒಂದು ಸುಯೋಗ ಅಂತ ಹೇಳ್ಬೋದು. ಅಂತಹ ಸುಯೋಗವನ್ನು ಕಲ್ಪಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು, ಬರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿಗೂ ಸಹಿತ ನೆಮ್ಮದಿ ಸಿಗಲಿಕ್ಕೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನು ಇಲ್ಲಿರ್ತಕ್ಕಂಥ ಅರ್ಚಕರಿಂದ ಎಲ್ಲರೂ ಸೇರಿ ಭಗವಂತನ ಸಾನ್ನಿಧ್ಯ ಪ್ರತಿಯೊಬ್ಬರಿಗೂ ದರ್ಶನ ಆಗಬೇಕು ಅಂತ ಹೇಳಿ ಇವತ್ತು ಗರ್ಭಗುಡಿಯಲ್ಲಿ ಸ್ವಾಮಿನ ದರ್ಶನ ಮಾಡಲಿಕ್ಕೆ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜನ ನೋಡುವಾಗಲೇ ನಿರ್ಗುಣ ಪಾದಿಕೆ ದರ್ಶನ ಸಹಿತ ಆಗುತ್ತೆ. ತಾವೆಲ್ಲರೂ ಬಹುಶಃ ಇವತ್ತು ಅದೃಷ್ಟವೇ ಅದೃಷ್ಟ, ಇಂತಹ ಅದೃಷ್ಟದ ದಿನ ಮತ್ತೊಮ್ಮೆ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಜೀ ಕನ್ನಡ ವಾಹಿನಿಯಲ್ಲಿ ಒಂದು ವಿಶೇಷವಾದ ಅನುಷ್ಠಾನ, ಜೊತೆಗೆ ದತ್ತ ಮಹಾರಾಜರ ಮೂಲ ಪಾದಿಕೆಗಳ ದರ್ಶನ. ಬನ್ನಿ ದರ್ಶನ ಮಾಡೋಣ. ಅತ್ರಿಯನ ಸೂರ್ಯ ತನಗೆ
ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭೀಮಾ ನದಿ ತಟೀರದಲ್ಲಿ ನಾವಿದ್ದೇವೆ. ಭೀಮಾ ನದಿಯ ತೀರ ಗಾಣಗಾಪುರ ಗುರು ದತ್ತ ಕ್ಷೇತ್ರ. ದತ್ತರು ಈ ಒಂದು ನೆಲೆಂತಹ ಸ್ಥಳ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗುರು ಪಾದಿಕೆಗಳ ಇರ್ತಕ್ಕಂಥ ಸ್ಥಳ. ಗುರು ಪಾದಿಕೆಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಈ ಭೀಮಾ ನದಿ ತೀರದಲ್ಲಿ ಗುರುಗಳ ದರ್ಶನ, ಗುರು ಅವಧೂತ ಮಹಾರಾಜರ ದರ್ಶನ, ಜೊತೆಗೆ ಸಾಕಷ್ಟು ಜನ ಭಕ್ತ ಸಾಗರ ಸಹಿತ ಇಲ್ಲಿಗೆ ಆಗಮಿಸಿದೆ. ಎಲ್ಲ ಭಕ್ತರ ಮನೋಕಾಮನೆ ಅವರವರ ಜಾತಕದಲ್ಲಿರ್ತಕ್ಕಂಥ ಗುರುದೋಷ ಅಥವಾ ಇರ್ತಕ್ಕಂಥ ದೋಷಗಳು ದೂರ ಆಗಿ ಭಗವಂತನ ಕೃಪಾಕಟಾಕ್ಷ ಸಿಗಲಿ ಅಂತ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. बोलो सद्गुरु समस्त सद्गुरु साईनाथ महाराज की जय. बोलो अवधूत चिंतन सद्गुरु दत्तात्रेय महाराज की जय. ಭೀಮಾ ಮತ್ತು ಅಮರಜ, ಭೀಮಾ ಅಮರಜ ಸಂಗಮ ಕ್ಷೇತ್ರ ಈ ಒಂದು ಭೀಮಾ ನದಿ ತೀರ. ಭೀಮಾ ನದಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರ ಇದೆ. ಸಂಗಮೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಈ ತೀರ್ಥಸ್ಥಳ ದರ್ಶನ ಮಾಡ್ತಕ್ಕಂಥದ್ದೇ ಮಹಾಭಾಗ್ಯ. ಜೀವನದಲ್ಲಿ ಒಮ್ಮೆ ಆದರೂ ಬನ್ನಿ. ಈ ಒಂದು ಪುಷ್ಕರಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಭೀಮಾ ನದಿಯಲ್ಲಿ ಈ ಒಂದು ಪ್ರಯಾಣ, ಜೊತೆಗೆ ಗುರು ದತ್ತ ಮಹಾರಾಜರ ಪಾದಿಕೆಗಳು, ಆ ನಿರ್ಗುಣ ಪಾದಿಕೆ ದರ್ಶನ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ. ಶುಭವಾಗಲಿ. ಓಂ ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವದೋ ಋತ್ವ ಅತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉದಾಮೃತ ಸ್ವಸ್ಯೇಷಾನಃ. ಭೀಮಾ ನದಿ ತೀರ ವಿಶೇಷವಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರ ವಿಶೇಷವಾದ ಆಸ್ಥಾನ. ಇಲ್ಲಿ ಸಾಕಷ್ಟು ಜನ ದತ್ತ ಚರಿತ್ರೆಯನ್ನು ನಿರಂತರವಾದಂಥ ರೀತಿ ಪಠಣ ನಡೆಸ್ತಿರ್ತಾರೆ. ಮನೆ ಮಠ ಎಲ್ಲವನ್ನು ಬಿಟ್ಟು ಬಂದು ಈ ಸಾನ್ನಿಧ್ಯದಲ್ಲಿ ಕೂತು ಗುರು ದತ್ತ ಪರಂಪರೆ, ದತ್ತ ಮಹಾರಾಜರ ಆ ಪ್ರಾರ್ಥನೆ, ಜೊತೆಗೆ ದತ್ತ ಚರಿತ್ರೆಯನ್ನು ನಿರಂತರವಾದಂಥ ರೀತಿ ಪಠಿಸುವಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಸಹಿತ ಗುರು ದತ್ತ ಮಹಾರಾಜರ ದರ್ಶನ ಆಗಬೇಕು, ಅವರ ಆಶೀರ್ವಾದ ಬೇಕು, ಜೊತೆಗೆ ಅವರ ಆಶೀರ್ವಾದದಿಂದ ಲೋಕ ಕಲ್ಯಾಣಾರ್ಥ ಆಗಬೇಕು. ಇದೇ ಪ್ರತಿಯೊಬ್ಬರ ಮಹಾಸಂಕಲ್ಪ. ಬನ್ನಿ ಅಂತಹ
साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम वास करे तू चारों ही धाम पतित पावन है तेरो नाम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम तेरी भक्ति से हो कल्याण तू करता दुख दूर तमाम ओम साई राम ओम साई श्याम राधे राधे कृष्णा हरे साई राम तेरी भक्ति से हो कल्याण तू करता दुख दूर तमाम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम सबसे निराली है तेरी शान मन भावन तेरो शिरडी धाम ओम साई राम ओम साई श्याम राधे राधे कृष्णा हरे साई राम सबसे निराली है तेरी शान मन भावन तेरो शिरडी धाम ओम साई राम ओम साई श्याम राधे राधे कृष्णा हरे साई राम ओम साई राम ओम साई श्याम राधे राधे कृष्णा हरे साई राम
साई राम ओम साई श्याम राधे राधे कृष्णा हरे साई राम साई राम साई श्याम राधे राधे कृष्णा हरे साई राम। तेरी नजर में सब है समान, निर्धन हो कोई या धनवान। साई राम साई श्याम राधे राधे कृष्णा हरे साई राम। तेरी नजर में सब है समान, निर्धन हो कोई या धनवान। साई राम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम।